ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಫಲವನ್ನು ಬಯಸದ ಸೇವೆಯೇ ಪೂಜೆಯು, ಕರ್ಮವೇ ಇಹಪರ ಸಾಧನವು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತು ಉಳುವುದನವ ಬಿಡುವುದೇ ಇಲ್ಲ. ಯಾರೂ ಅರಿಯದ ನೇಗಿಲ ಯೋಗಿಯೇ, ಲೋಕಕ್ಕೆ ಅನ್ನವನ್ನು ಈಯುವನು. ಹೆಸರನ್ನು ಬಯಸದೆ, ಅತಿ ಸುಖಕ್ಕೆ ಎಳೆಸದೆ, ದುಡಿವನು ಗೌರವಕ್ಕೆ ಆಶಿಸದೆ. ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಇದು ನಮ್ಮ ನೇಗಿಲ ಯೋಗಿಯ ಕುರಿತು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಹಾಡಿನ ಸಾಲುಗಳು. ರೈತ ಯಾವತ್ತೂ ಯಾವ ಒಂದು ಗೌರವಕ್ಕಾಗಲಿ ಒಂದು ಸನ್ಮಾನಕ್ಕಾಗಲಿ ಯಾವುದನ್ನೂ ಬಯಸೋದಿಲ್ಲ. ಕೇವಲ ಲೋಕಕ್ಕೆ ಅನ್ನವನ್ನು ಉಣಿಸುವುದಷ್ಟೇ ತನ್ನ ಕೆಲಸ, ಅದೇ ತನ್ನ ಕರ್ಮ ಅಂತ ಹೇಳಿಬಿಟ್ಟು ಕರ್ಮಯೋಗಿಯಂತೆ ಹಗಲು ರಾತ್ರಿ ದುಡಿತಾನೆ. ಇಹ ಪರದ ಚಿಂತೆ ಅವನಿಗಿಲ್ಲ. ಅವನದು ಕೇವಲ ಭೂಮಿ ತಾಯಿಯ ಒಂದು ಒಡನಾಟ ಅಷ್ಟೇ ಅವನ ಉಸಿರು. ಇಂತಹ ಒಬ್ಬ ರೈತ ಕೂಡ ಪ್ರಧಾನಿ ಪಟ್ಟಕ್ಕೇರಿದ್ದು ನಿಮಗೇನಾದರೂ ಗೊತ್ತಿದೆಯಾ? ಹೌದು, ಅವರೇ ಭಾರತದ 5ನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್. ಇವರು ನಮ್ಮ ದೇಶದ 5ನೇ ಪ್ರಧಾನಿಯಾಗಿ, ಆಮೇಲೆ ಅವರು ಆಗ್ಲೇ ಇಂದಿರಾ ಗಾಂಧಿಗೆ ಸಡ್ಡು ಹೊಡೆದು ನಿಂತವರು. ಅಷ್ಟೇ ಅಲ್ಲ, ಇವರು ರೈತರಾಗಿ ಈ ಒಂದು ಪಟ್ಟವನ್ನು ಏರಿದ್ರಿಂದ ಇವರ ಒಂದು ಜನ್ಮದಿನ ಅಂತ ಹೇಳಿದ್ರೆ ಡಿಸೆಂಬರ್ 23 ಈ ದಿನವನ್ನು ನಾವು ನಮ್ಮ ದೇಶಾದ್ಯಂತ ರಾಷ್ಟ್ರೀಯ ರೈತರ ದಿನ ಅಥವಾ ಕಿಸಾನ್ ದಿವಸ್ ಇಲ್ಲ ಫಾರ್ಮರ್ಸ್ ಡೇ ಅಂತ ಹೇಳಿಬಿಟ್ಟು ಆಚರಣೆ ಮಾಡ್ತೀವಿ ಸಂಭ್ರಮದಿಂದ. ನಿಮಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಮಣ್ಣಿನ ಮಕ್ಕಳಿಗೂ ಒಂದು ದಿನ ಇದೆ ಅಂತ ಹೇಳಿಬಿಟ್ಟು ಅಂತ. ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಊಟ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಜೈ ಜವಾನ್ ಜೈ ಕಿಸಾನ್, ಇದು ನಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ನಮಗೆ ಘೋಷಣೆಯನ್ನು ಕೊಟ್ರಲ್ಲ, ನಾವಿವತ್ತು ನೆಮ್ಮದಿಯಿಂದ ಇರೋಕ್ಕೆ ಈ ಜೈ ಜವಾನ್ ಮತ್ತು ಜೈ ಕಿಸಾನ್ ಅಂತ ಹೇಳಿದ್ರೆ, ಜವಾನ್ ಮತ್ತು ಕಿಸಾನ್, ಸೈನಿಕ ಮತ್ತು ರೈತರು, ಇವರಿಬ್ಬರ ಕಾರಣದಿಂದನೇ ನಾವಿಷ್ಟು ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದ್ದೀವಿ, ನೆಮ್ಮದಿಯಿಂದ ಓಡಾಡ್ಕೊಂಡಿದ್ವಿ. ಹೊರಗಡೆ ಹೋಗ್ತೀವಿ, ಬರ್ತೀವಿ, ಪಿಕ್ನಿಕ್ ಹೋಗ್ತೀವಿ, ಶಾಲಾ ಕಾಲೇಜುಗಳಿಗೆ ಹೋಗ್ತೀವಿ, ಆಫೀಸ್ಗಳಿಗೆ ಬರ್ತೀವಿ. ಇವೆಲ್ಲ ಸಾಧ್ಯವಾಗ್ತಿರೋದು ಇವರಿಬ್ಬರಿಂದ ಅಂಥೇಳಿ ನಾವು ಯಾವತ್ತೂ ಮರಿಬಾರ್ದು. ಹೌದು, ಈ ರಾಷ್ಟ್ರೀಯ ರೈತರ ದಿನದ ಬಗ್ಗೆ ತಿಳಿದುಕೊಳ್ಳೋದಾದರೆ, ಈ ವರ್ಷ ರಾಷ್ಟ್ರೀಯ ರೈತರ ದಿನದ ಥೀಮ್ ಏನು ಅಂತ ನಾವು ಗಮನಿಸೋದಾದರೆ, 2025 ರಾಷ್ಟ್ರೀಯ ರೈತರ ದಿನದ ಯೋಜನೆ ಘೋಷವಾಕ್ಯ ಏನು ಅಂತ ಹೇಳಿದ್ರೆ, ಅಡ್ಯಾಪ್ಟಿಂಗ್ ಟು ಕ್ಲೈಮೇಟ್ ಚೇಂಜ್ ಅಂತ ಹೇಳಿದ್ರೆ ಹವಾಮಾನ ವೈಪರೀತ್ಯವನ್ನು ಎದುರಿಸುವುದು ಹೇಗೆ, ಅದನ್ನು ನಾವು ಅದರ ಜೊತೆಗೆ ಸಾಗೋದು ಹೇಗೆ. ಯಾಕೆಂದರೆ ಅದಕ್ಕೋಸ್ಕರ ನಾವು ಕೈ ಚೆಲ್ಲಿ ಕುಳಿತುಕೊಳ್ಳೋಕ್ಕಾಗಲ್ಲ. ಇವಾಗ ಪ್ರವಾಹ ಬಂತು, ಮಳೆ ಸುರಿತು, ಭೂಮಿ ಬಿರುಕು ಬಿಡ್ತು ಅಂತ ಹೇಳಿಬಿಟ್ಟು ನಾವು ಕೈ ಚೆಲ್ಲಿ ಕುಳಿತುಕೊಳ್ಳೋಕ್ಕಾಗಲ್ಲ. ಅದ್ರ ಜೊತೆಗೆ ಸಾಗಬೇಕು ನಮ್ಮ ಜೀವನ. ಅದು ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಹೇಳಿದ್ರೆ, ಮೊದಲನೇದು ಪ್ರಪ್ರಥಮವಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಡ್ರಾಟ್ ಟಾಲರೆಂಟ್ ಕ್ರಾಪ್ಸ್ ಅಂತ ಹೇಳಿದ್ರೆ, ನಾವು ಯಾವಾಗಲೂ ನಾವು ಬೆಳೆಯೋ ಬೆಳೆ ಇರುತ್ತಲ್ಲ, ಅದು ಅತಿ ಉಷ್ಣತೆಯನ್ನು ತಡೆದುಕೊಳ್ಳೋ ಹಾಗೆ ಅದಕ್ಕೊಂದು ಟಾಲರೆನ್ಸ್ ಇರಬೇಕು, ಅಥವಾ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಇರಬೇಕು. ಅಂತಹ ಒಂದು ಬೆಳೆಗಳನ್ನು ನಾವು ಬೆಳಿಬೇಕು ಅಂತ ಅನ್ನೋದು. ಮತ್ತು ಅದರ ಮುಂದಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಜಲ ಸಂರಕ್ಷಣೆ. ಈ ಜಲ ಸಂರಕ್ಷಣೆ ಈ ಬಗ್ಗೆ ಮಾತಾಡೋದಾದರೆ, ನಾವು ಇದುವರೆಗೂ ನಮ್ಮ ನೀರಾವರಿ ಒಂದು ಪದ್ಧತಿ ಏನಿದೆ ಅದು ಸ್ಮಾರ್ಟ್ ಅಂತ ಹೇಳಿದ್ರೆ, ನಾವು ನೀರಿನ ಸದ್ಬಳಕೆಯ ಬಗ್ಗೆ ಹೆಚ್ಚು ನಾವು ಗಮನನೇ ಕೊಟ್ಟಿಲ್ಲ. ನಾವು ಕೇವಲ ಅದನ್ನು ಪೋಲ್ ಮಾಡೋದ್ರಲ್ಲೇ ಹೆಚ್ಚು ನಾವು ಪೋಲ್ ಮಾಡ್ತೀವಿ ಹೆಚ್ಚು ಅಂತ ನನಗನ್ಸುತ್ತೆ. ಸೊ ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಉತ್ತಮ ನೀರಾವರಿ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದು ಮತ್ತು ನೀರಿನ ಸದ್ಬಳಕೆ, ನೀರು ನಿರ್ವಹಣೆ ಪದ್ಧತಿಯನ್ನು ನಾವು ಸುಧಾರಿಸಬೇಕು, ಅದರ ಕ್ರಮಗಳನ್ನು ನಾವು ಸುಧಾರಿಸಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಬಹುಬೆಳೆ ಪದ್ಧತಿ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನಾವೇನು ಮಾಡ್ತಿದ್ವಿ ಅಂದರೆ, ಒಂದೇ ಕಬ್ಬು ಬೆಳೆಯೋದು ಅಥವಾ ಭತ್ತ ಬೆಳೆಯೋದು, ಹೀಗೆ ತೊಗರಿ ಬೆಳೆಯೋದು ಅಥವಾ ಹತ್ತಿ ಬೆಳೆಯೋದು, ಒಂದೇ ಬೆಳೆಗೆ ನಾವು ಯಾವಾಗಲೂ ಜೋತ್ ಬೀಳ್ತಾ ಇದ್ವಿ. ಈಗ ಈ ಬದಲಾಗ್ತಿರೋ ಒಂದು ಹವಾಮಾನ ಒಂದು ವೈಪರೀತ್ಯವನ್ನು ಗಮನಿಸಿದ್ರೆ ನಮಗೇನನ್ಸುತ್ತೆ ಅಂತ ಹೇಳಿದ್ರೆ, ಆಯಾ ಹವಾಮಾನಕ್ಕೆ ತಕ್ಕಂಗೆ ನಾವು ಬೆಳೆಯನ್ನು ಬೆಳೆಯೋದು, ಅದಕ್ಕೆ ಬಹುಬೆಳೆ ಪದ್ಧತಿ ಅಂತ. ಆಮೇಲೆ ಶಾರ್ಟ್ ಟರ್ಮ್ ಅಥವಾ ಅಲ್ಪಾವಧಿ ಬೆಳೆಗಳನ್ನು ನಾವು ಬೆಳಿಬೇಕು ಅಂತ ನನಗನ್ಸುತ್ತೆ.
ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬಹುದು ಅಂತ ಹೇಳಿದ್ರೆ ಆಲ್ಟರ್ನೇಟ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಪರ್ಯಾಯ ಕೃಷಿ ಪದ್ಧತಿ. ಇದನ್ನು ಅಂದರೆ ನೀವು ಕೇವಲ ಏನು ಬರೀ ಭತ್ತ, ಜೋಳ, ಕಬ್ಬು ಇವುಗಳನ್ನೇ ಬೆಳೆಯೋ ಬದಲು ತೋಟಗಾರಿಕಾ ಬೆಳೆಯನ್ನು ಬೆಳಿಬೋದು ನೀವು. ಅದರ ಜೊತೆಗೇನೆ ಅದು ಹೇಗೆ ಮಾಡ್ಬೋದು, ಇದ್ರ ಬಗ್ಗೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಾಯಿಲ್ ಕನ್ಸರ್ವೇಷನ್ ಅಂತ ಹೇಳಿದ್ರೆ ಮಣ್ಣಿನ ಒಂದು ಸುರಕ್ಷತೆಯನ್ನು ನಾವು ಕಾಪಾಡ್ಕೊಳ್ಬೋದು. ಮಣ್ಣಿನ ಒಂದು ಸವಕಳಿಯಿಂದ ನಾವು ಅದನ್ನು ಮಣ್ಣನ್ನು ರಕ್ಷಿಸ್ಬೋದು. ಹಾಗೆಯೇ ಮಣ್ಣಿನ ಒಂದು ಆರೋಗ್ಯ ಉತ್ತಮವಾಗಿರುತ್ತೆ. ಮತ್ತು ನೀರು ಕೂಡ ಏನು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಭೂಮಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಹುಬೆಳೆ ಪದ್ಧತಿಯಿಂದ. ಮತ್ತು ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ನಾವು ಬೆಳೆದದ್ದನ್ನು ನಾವು ಸಂರಕ್ಷಣೆ ಹೇಗೆ ಮಾಡೋದು, ಈ ಸಂರಕ್ಷಣೆಯೇ ನಮ್ಮಲ್ಲಿ ದೊಡ್ಡ ಸವಾಲು. ನೀವು ನೋಡಿರ್ಬೋದು ಕೋಲಾರದಲ್ಲಿ ರೈತರು ಟೊಮ್ಯಾಟೋಗೆ ಸರಿಯಾದ ಬೆಲೆ ಸಿಗಲಿಲ್ಲ ಅಂಥೇಳಿ ರೈತರು ಏನು ರಸ್ತೆಗೆ ಸುರಿತಾರೆ. ಈರುಳ್ಳಿ ಬೆಳೆ ಹೀಗೆ ಮಾಡ್ತಾರೆ, ಆಲೂಗೆಡ್ಡೆ ಇವೆಲ್ಲ ಹಾಳಾಯಿತು, ಮಳೆ ಬಂದುಬಿಡ್ತು, ಹಾಳಾಗೋಯ್ತು ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ಉತ್ತಮ ಸ್ಟೋರೇಜ್ ಅಥವಾ ಶೈತ್ಯಾಗಾರಗಳು ಇದ್ದರೆ, ಈ ಒಂದು ಫೆಸಿಲಿಟೀಸ್ ಅಥವಾ ಒಂದು ಸೌಲಭ್ಯಗಳು ದೊರಕಿದ್ರೆ ರೈತರಿಗೆ ಇನ್ನೂ ಉತ್ತಮ ಒಂದು ಫಲಿತಾಂಶ ಸಿಗುತ್ತೆ. ಹಾಗಾಗಿ ಆವಾಗ ರೈತರ ಬಾಳು ಹಸನಾಗುತ್ತೆ. ಮತ್ತು ಕೇವಲ ರೈತರ ಬಾಳು ಹಸನಾಗೋದಷ್ಟೇ ಅಲ್ಲ, ನಮ್ಮ ದೇಶವೂ ಕೂಡ ಪ್ರಗತಿಯ ಹೆಜ್ಜೆ ಹಾಕಬಹುದು ಅಂತ ಹೇಳಿಬಿಟ್ಟು ನನಗನ್ಸುತ್ತೆ. ಇಂತಹ ಕೆಲವು ಸುಧಾರಣಾ ಕ್ರಮಗಳನ್ನು ರೈತರು ದಯಮಾಡಿ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂಥೇಳಿ ನಾನು ಆಶಯ ವ್ಯಕ್ತಪಡಿಸ್ತಾ ಎಲ್ಲ ರೈತರಿಗೂ ಕಿಸಾನ್ ದಿನದ ಶುಭಾಶಯಗಳು. ಮಣ್ಣಿನ ಮಕ್ಕಳಿಗೆಲ್ಲ ರೈತರ ದಿನದ ಶುಭಾಶಯಗಳು. ನೀವಿದ್ದರೆ ನಾವು, ನೀವಿಲ್ಲ ಅಂತ ಹೇಳಿದ್ರೆ ಈ ಸಮಾಜ, ಈ ದೇಶ ಯಾವುದೂ ಇರಲ್ಲ. ನಿಮ್ಮಿಂದಲೇ ನಮ್ಮೆಲ್ಲರ ಬದುಕು, ನಮ್ಮ ಹೊಟ್ಟೆಪಾಡು ನಡೆಯೋದೇ ನಿಮ್ಮಿಂದ. ಹಾಗಾಗಿ ನೀವು ತಣ್ಣಗಿದ್ರೆ ನಾವೆಲ್ಲರೂ ತಣ್ಣಗಷ್ಟೆಲ್ಲ ಸುಖವಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.